ಇದು ದರ್ಶನ್ ಪವಿತ್ರಾಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ದರ್ಶನ್ ಪವಿತ್ರ ಅಭಿಮಾನಿಗಳು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೇನಾಗ್ತಾ ಇದೆ ಗೊತ್ತಾ? ದರ್ಶನ್ನ ನೋಡೋಕೆ ಪವಿತ್ರ ಪರದಾಡ್ತಾ ಇರೋದು ಯಾಕೆ? ಇದು ದರ್ಶನ್ ಪವಿತ್ರ ಗೌಡಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ದರ್ಶನ್ ಅವರ ಅಭಿಮಾನಿಗಳು ಈ ಸುದ್ದಿಯನ್ನ ನೋಡ್ಲೇಬೇಕು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೇನಾಗ್ತಾ ಇದೆ ಗೊತ್ತಾ? ಯಾಕೆ ಪವಿತ್ರ ಅವರು ದರ್ಶನ್ ನೋಡ್ಬೇಕು ಅಂತ ಪರದಾಡ್ತಾ ಇದ್ದಾರೆ? ಪ್ಲೀಸ್ ದಚ್ಚುನ ನೋಡ್ಬೇಕು ಅಂತ ಪವಿತ್ರ ಕೇಳ್ತಾ ಇರೋದು ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಪವಿತ್ರ ಮಧ್ಯೆಯ ಸ್ಫೋಟಕ ಸುದ್ದಿ. ಮೊನ್ನೆ ಎಲ್ಲ ಅಲೋಕ್ ಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ ಪ್ಲೀಸ್ ನಾನ್ ದರ್ಶನ್ ನೋಡ್ಬೇಕು ಸರ್, ಒಂದೇ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು. ಆಗ ಅಲೋಕ್ ಕುಮಾರ್ ಅವರು ಜೈಲ್ನ ಮ್ಯಾನ್ಯುಯಲ್ ನಲ್ಲಿ ಏನಾದ್ರು ಆ ತರದ ಅವಕಾಶ ಇದ್ರೆ ನೋಡೋಣ ಅಂತ ಹೇಳಿ ಹೋಗಿದ್ರು. ಸೆಂಟ್ರಲ್ ಜೈಲ್ ನಲ್ಲಿ ದರ್ಶನ್ ಅನ್ನ ನೋಡೋದಕ್ಕೆ ಪವಿತ್ರ ಗೌಡ ಶತ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಲೋಕ್ ಕುಮಾರ್ ಬಳಿ ಪವಿತ್ರ ಹೇಳ್ಕೊಂಡಿದಾರಂತೆ ತಮಗಾಗ್ತಾ ಇರುವಂತ ನೋವು ಸಂಕಷ್ಟ ಎಲ್ಲ, ಪ್ಲೀಸ್ ದರ್ಶನ್ ಮೀಟ್ ಮಾಡಿಸಿ ಅಂತ ಪವಿತ್ರ ಗೌಡ ಕೇಳಿದ್ರು. ಕಾನೂನಲ್ಲಿ ಅದಕ್ಕೇನಾದ್ರು ಅವಕಾಶ ಇದ್ರೆ ಒಂದು ವೇಳೆ ನೋಡ್ತೀನಿ ಅಂತ ಅಲೋಕ್ ಕುಮಾರ್ ಅವ್ರು ಹೇಳ ಹೋಗಿದ್ರು. ಈಗ ಅದೇ ನೆಪ ಇಟ್ಕೊಂಡು ಮತ್ತೆ ಕೇಳ್ತಾ ಇದ್ದಾರೆ ಪವಿತ್ರ ಗೌಡ ಅವರು ದರ್ಶನ್ ಮೀಟ್ ಮಾಡಿಸಿ ಪ್ಲೀಸ್ ಅಂತ. ಆದ್ರೆ ಸುಬ್ಬಿ ಮಾತಿಗೆ ಬಿಲ್ಕುಲ್ ನೋ ಅಂತ ಇದ್ದಾರೆ ದರ್ಶನ್ ಅಂತ ಗೊತ್ತಾಗ್ತಾ ಇದೆ. ಆಕೆಯಿಂದಲೇ ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ನಾನು ಅವತ್ತು ಕೂಡ ಹೇಳ್ತಾ ಇದ್ದೆ, ಯಾವಾಗ ಅಲೋಕ್ ಕುಮಾರ್ ಅವ್ರ ಮುಂದೆ ಪವಿತ್ರ ಅವ್ರು ಈ ತರದ್ದು ಹೇಳಿದ್ರು, ದರ್ಶನ್ ಅವರು ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಅದಕ್ಕೆ ಕಾರಣನೇ ಪವಿತ್ರ ಅವರು. ಅದಕ್ಕೆ ಅವ್ರನ್ನ ನೋಡೋದಕ್ಕೆ ಮಾತಾಡೋದಕ್ಕೆ ದರ್ಶನ್ಗೆ ಬಿಲ್ಕುಲ್ ಇಷ್ಟ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಲೋಕ್ ಕುಮಾರ್ ಅವರು ಪರಿಶೀಲನೆಗೆ ಹೋದಂತ ಸಂದರ್ಭದಲ್ಲೇನೆ ಒಂದು ಬೇಡಿಕೆ ಇಟ್ಟಿದ್ರು, ಏನಾದ್ರೂ ಮಾಡಿ ಪ್ಲೀಸ್ ಮೀಟ್ ಮಾಡಿಸಿ ಸರ್ ಅಂತ. ಬಟ್ ದರ್ಶನ್ ಅವರು ಇದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರಭು, ಏನು ಕಳೆದ ವಾರ ಮೊದಲಿಗೆ ನೂತನ ಡಿಜಿಪಿ ಆಗಿ ಅಧಿಕಾರ ವಹಿಸಿದಂತ ಬಳಿಕ ಮೊದಲ ಭೇಟಿಯನ್ನು ಪರಪ್ಪನಗರ ಜೈಲಿಗೆ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಜೈಲಿನ ಪ್ರತಿ ಬ್ಯಾರಕ್ ಅನ್ನು ಪರಿಶೀಲನೆ ಮಾಡಿ ಕೊನೆಯದಾಗಿ ಪವಿತ್ರ ಗೌಡ ಬ್ಯಾರಕ್ ಹೋದಾಗ ಅಲ್ಲಿ ಒಂದು ಬೇಡಿಕೆಯನ್ನ ಇಟ್ಟಿದ್ದು, ತನ್ನನ್ನ ದರ್ಶನ್ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದರ ಪ್ರಕಾರ ಏನು ಅಲೋಕ್ ಕುಮಾರ್ ಅವರು ಜೈಲು ಮ್ಯಾನ್ಯುಯಲ್ ಅದಕ್ಕೆ ಅವಕಾಶ ಇದ್ರೆ ಖಂಡಿತವಾಗಿ ಅವಕಾಶ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಆ ಭೇಟಿ ಉದ್ದೇಶ ಏನಿದೆ ಅಂತಕ್ಕಂಥದ್ದು ಬೇರೆಯವರು ಆ ಪವಿತ್ರ ಗೌಡವನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಆಕೆ ಎಳವನ್ನ ತೊಡ್ಕೊಂಡಿದ್ದಾರೆ. ನನಗೆ ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಶುರು ಆಗಿದೆ, ವಕೀಲರಿಗೆ ಫೀಸ್ ಅನ್ನ ಕೊಡಬೇಕು, ಬೇರೆ ಬೇರೆ ಖರ್ಚು ವೆಚ್ಚಗಳಿದಾವೆ. ಹೀಗಾಗಿ ನನಗೆ ಹಣದ ಅವಶ್ಯಕತೆ ಇದೆ. ಈಗ ಅದನ್ನ ದರ್ಶನ್ ಬಳಿ ಹೇಳ್ಕೊಂಡ್ರೆ ನನ್ನ ಕಷ್ಟಕ್ಕೆ ಸ್ಪಂದಿಸಬಹುದು ಅಂತಕ್ಕಂತ ಒಂದು ಆಸೆಯನ್ನ, ಒಂದು ಏನು ಆಗ್ತಿರೋ ಕಷ್ಟವನ್ನ ಅವರ ಬಳಿ ಹೇಳ್ಕೊಂಡಿರ್ತಾರೆ. ಆದ್ರೆ ದರ್ಶನ್ ಭೇಟಿಗೆ ಈಕೆ ಏನು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಆದ್ರೆ ಅದನ್ನ ಸಂಪೂರ್ಣವಾಗಿ ದರ್ಶನ್ ನಿರಾಕರಿಸಿದ್ದಾರೆ ಮಾಹಿತಿ ಲಭ್ಯವಾಗಿದೆ. ತನ್ನಿಂದ ಅಂದ್ರೆ ಪವಿತ್ರ ಗೌಡರಿಂದಲೇ ಈ ಸ್ಥಿತಿಯನ್ನ, ಇವತ್ತಿನ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀನಿ. ಆಕೆಯ ಮಾತನ್ನಾಗ್ಲಿ ಅಥವಾ ಆಕೆಗೆ ಸಹಾಯ ಮಾಡೋದನ್ನಾಗ್ಲಿ ನಾನು ಇನ್ಯಾವತ್ತೂ ಮಾಡೋದಿಲ್ಲ. ಮಂಜುನಾಥ್, ಆಕೆಯ ಭೇಟಿಯನ್ನ ನಾನು ಮಾಡೋದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಆದ್ರೂ ಸಹ ದರ್ಶನ್ ಇದ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡಿದೆ ಅಂತ ಗೊತ್ತಿದ್ರು ಸಹ ಹೇಗಾದ್ರೂ ಮಾಡಿ ಪವಿತ್ರ ಗೌಡ ದರ್ಶನ್ ಭೇಟಿ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಅದು ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.